ನೆಮ್ಮದಿಯಿಂದ ಮಲಗ್ತಾ ಇಲ್ಲ, ಎದ್ರೆ ನೆಮ್ಮದಿಯಾಗಿ ಹೇಳ್ತಾ ಇಲ್ಲ. ಮಲಗುವಾಗಲೂ ಭಯ, ಏಳುವಾಗಲೂ ಭಯ, ಜೀವನ ಪೂರ್ತಿ ಭಯ, ದಿನವಿಡೀ ಭಯಪಟ್ಟು ಊಟ ನೀರು ಅನ್ನ ಕೂಡ ಸೇರದಂಥ ಸ್ಥಿತಿಯಲ್ಲಿ ಬಂದು ಕೂತಿದ್ದೀವಿ ಅಂದರೆ ಇದಲ್ವೇನ್ರಿ ನಿಜವಾದ ವಿನಾಶ? ಈ ಬೆಂಕಿ ನಿಜವಾದ ಬೆಂಕಿ. ಹೊರಗಿನ ಬೆಂಕಿ ಆರಿಸ್ಲಿಕ್ಕೆ ಅಗ್ನಿಶಾಮಕ ಇದೆ. ಹೊರಗಿನ ಬೆಂಕಿ ಆರಿಸ್ಬೇಕಂದ್ರೆ ಮಳೆ ಬರುತ್ತೆ, ಹೊರಗಿನ ಬೆಂಕಿ ಆರಿಸ್ಬೇಕಂದ್ರೆ ಇನ್ನೂ ಪ್ರವಾಹ ಆಗಬಹುದು. ಆದರೆ ಅಂತರಂಗದ ಈ ವಿಕಾರಗಳ ಬೆಂಕಿಯನ್ನು ಆರಿಸಬೇಕು ಅಂದರೆ ಇದಕ್ಕೆ ಸ್ವಯಂ ಪರಮಾತ್ಮ ಶಿವತಂದೆ ಬರಬೇಕಾಗತ್ತೆ. ಅವರೇ ಬಂದು ಈ ಅಂತರಂಗದ ಜ್ವಾಲೆಯನ್ನು ಆರಿಸ್ತಾರೆ. ಜ್ಞಾನದ ಮಳೆಯನ್ನು ಸುರಿಸಿ ಆರಿಸಬೇಕೇ ವಿನಃ ಮತ್ಯಾವುದರಿಂದಲೂ ಸಾಧ್ಯ. ನನ್ನ ಅಂತರಂಗದ ಒಳಗಡೆ ಆ ಜ್ಞಾನದ ಹನಿ, ಆ ಜ್ಞಾನದ ಮಳೆ ಬಂದು ತಂಪೆರೆದು ನನಗೆ ಅರಿವಾದಾಗ ಮಾತ್ರ ಈ ವಿಕಾರಗಳಿಂದ ಮುಕ್ತನಾಗಿ, ಹೌದು